ಸೊ ಈಗ ನಾನು ಇತ್ತೀಚೆಗೆ ಮುಕ್ತಾಯವಾದಂತಹ ಒಂದು ಕೂಚ್ ಬಿಹಾರ್ ಟ್ರೋಫಿ ಬಗ್ಗೆ ಮಾತಾಡ್ತೀನಿ. ಸೊ ನಿಮ್ಮ ಒಂದು ಕ್ಯಾಪ್ಟನ್ಶಿಪ್ಪಲ್ಲಿ 79 ಇಯರ್ಸಲ್ಲಿ ಕರ್ನಾಟಕ ಈ ಟ್ರೋಫಿನ ಗೆದ್ದೇ ಇರಲಿಲ್ಲ. ಸೊ ನೀವು ಅದನ್ನು ಅಚೀವ್ ಮಾಡಿದ್ರಿ ನೀವು. ಸೊ ಏನೆಲ್ಲ ಚಾಲೆಂಜಸ್ ನೀವು ಫೇಸ್ ಮಾಡಿದ್ರಿ ನೀವು? ಅದೇ ಸರ್, ಲೈಕ್ ಜಸ್ಟ್ ನಾನು ಚಾಲೆಂಜಸ್ ಮುಗಿಸ್ಕೊಂಬಂದೆ. ಆವಾಗ ಅಲ್ಲಿ ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ಸಿಗಲಿಲ್ಲ ಅಂತ, ಸ್ಕ್ವಾಡಲ್ಲಿ ಇರಲಿಲ್ಲ ಅಂತ ಅದು ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದೆ. ಬಟ್ ಪರವಾಗಿಲ್ಲ, ಹಂಗಂದ್ರೂ ಇಲ್ಲಿ ಕ್ಯಾಪ್ಟನ್ ಮಾಡಿದ್ರು ನನ್ನ ಟೀಮ್ಗೆ. ಅದರಲ್ಲಿ ನಾವು ಆಡ್ತಾ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ಕೊಂಬಂದ್ವಿ. ಲೀಗ್ ಸ್ಟೇಜಸಲ್ಲಿ 4 ಮ್ಯಾಚ್ ವಿನ್ ಆಗಿದ್ವಿ. ಆಮೇಲೆ ಕ್ವಾರ್ಟರ್ ಫೈನಲ್ಸಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಎಲ್ಲ ಟೀಮೆಲ್ಲ ಚೆನ್ನಾಗಿ ವಿನ್ ಆಗಿದ್ವಿ. ಸೆಮೀಸಲ್ಲೂ ಆಗಿ ಕೊನೆಗೆ ಫೈನಲ್ಸಲ್ಲೂ ವಿನ್ ಆದ್ವಿ. ಸೊ ತುಂಬ ಖುಷಿ ಆಯಿತು ಸರ್, ಒಂದು ಹಿಸ್ಟ್ರಿ ಸ್ಕ್ರಿಪ್ಟ್ ಮಾಡಿದ್ವಿ ನಾವು. ಸೊ ನಿಮ್ಮ ಟೀಮ್ಮೇಟ್ ಪ್ರಕಾರ್ ಚತುರ್ವೇದಿ, ಸೊ ಇವರು ಒಂದು ಇಂಟರ್ವ್ಯೂವಲ್ಲಿ ಹೇಳಿದ್ದಾರೆ, ನೀವು ಮಧ್ಯಪ್ರದೇಶ್ ವಿರುದ್ಧ ಕ್ವಾರ್ಟರ್ ಫೈನಲ್ 1 ಇಲ್ಲಿ ನಿಮ್ಮ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್, ನಿಮ್ಮ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಇಲ್ಲ ಅಂದಿದ್ರೆ ನಾವು ಗೆಲ್ಲೋದು ತುಂಬ ಕಷ್ಟ ಅಂತ ಇದ್ರು. ಸೊ ಆ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೋದಾ? ಅದು ಸರ್ ಹುಬ್ಳಿಯಲ್ಲಿ ನಡೆದಿದ್ದು ಮಧ್ಯಪ್ರದೇಶ್ ವಿರುದ್ಧ ಮ್ಯಾಚ್. ಅದು ಒಳ್ಳೆ ಮ್ಯಾಚ್ ಇತ್ತು. ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಮಾಡಿದರು. ಅವರು ಒಳ್ಳೆ ಸ್ಕೋರ್ ಪೋಸ್ಟ್ ಮಾಡಿದರು. ಟರ್ನಿಂಗ್ ವಿಕೆಟ್ ಇತ್ತು. ಆ ವಿಕೆಟಲ್ಲಿ ನಾನು ರೈಟ್ ಆರ್ಮ್ ಸ್ಪಿನ್ ಹಾಕಿ ಲೆಫ್ಟಲ್ಲಿ ಏನೋ ಹಾಕಿದ್ದೆ, ಸ್ವಲ್ಪ ಲೆಫ್ಟ್ ಆರ್ಮ್ ಸ್ಪಿನ್ನು. ಬಟ್ ಅದರಲ್ಲಿ ಏನೂ ಅಷ್ಟು ಇದು ಬರಲಿಲ್ಲ, ಅಸಿಸ್ಟೆನ್ಸ್ ಸಿಗಲಿಲ್ಲ. ಸೊ ರೈಟ್ ಆರ್ಮ್ ಆಫ್ ಸ್ಪಿನ್ನಿಗೆ ಬಂದೆ. ಆವಾಗ 6 ವಿಕೆಟ್ ತೊಗೊಂಡೆ ಒಂದೇ ಸೆಷನಲ್ಲಿ. ಸೊ ಅಲ್ಲಿಂದ ಟರ್ನ್ ಆಯಿತು ಮ್ಯಾಚು. ಆಮೇಲೆ ನೆಕ್ಸ್ಟ್ ಬ್ಯಾಟಿಂಗ್ ಬಂದಾಗ ನಾವಿನ್ನು ಅಲ್ಲಿ 195 ಫಾರ್ 6 ವಿಕೆಟ್ಸ್ ಏನೋ ಡೌನ್ ಆಗಿದ್ವಿ. ಅವಾಗ ನಾನು ಬ್ಯಾಟಿಂಗ್ ಹೋದೆ. ಅಲ್ಲಿಂದ ನಮ್ಮ ಟೀಮ್ ಸ್ಕೋರು 416ವರೆಗೂ ಆಡಿದೆ ನಾನು. ಲಾಸ್ಟ್ ವಿಕೆಟ್ವರೆಗೂ ಆಡಿ ಕೊನೆಗೆ 157 ರನ್ಸ್ ಹೊಡೆದೆ ಸರ್. ಸೊ ತುಂಬ ಖುಷಿ ಆಯಿತು. ಆ ಒಂದು ಇನ್ನಿಂಗ್ಸ್ನ ಸಾಕಷ್ಟು ಜನ ಕಣ್ ತುಂಬಿಕೊಂಡ್ರು. ಅದು ಹುಬ್ಳಿಯಲ್ಲಿ ಅನ್ಕೊತೀನಿ ನಾನು. ಹೌದು ಸರ್. ಸೊ ಈಗ ಮೈಸೂರಲ್ಲಿ ನೀವು ಉತ್ತರ ಪ್ರದೇಶ್ ವಿರುದ್ಧ ಸೋತ್ರಿ ನೀವು. ಸೊ ಏನು ರೀಸನ್? ಸೊ ಯಾಕಂದರೆ ನೀವು ನಾಕೌಟ್ ಮ್ಯಾಚ್ಗೂ ಸ್ಟೇಜ್ಗೂ ಮುಂಚೆ ಒಂದು ಮ್ಯಾಚ್ನ ಸೋಲ್ತೀರ ನೀವು. ಯಾವ ರೀತಿ ಕಮ್ ಬ್ಯಾಕ್ ಮಾಡಿದ್ರೆ ಅದಾದಮೇಲೆ ನಂತರ? ಅಂದರೆ ನೀವು 90ಗೆಲ್ಲ ಆಲ್ ಔಟ್ ಆಗ್ತೀರಾ UP ಮೇಲೆ. ಸೊ ಯಾವ ಥರ ಇತ್ತು ಉತ್ತರ ಪ್ರದೇಶ್ ವಿರುದ್ಧ ಆ ಒಂದು ಟಫ್ ಮ್ಯಾಚ್ ಬಗ್ಗೆ? ಇಲ್ಲ, ಅದು ಒಳ್ಳೆ ಟೀಮ್ ಇತ್ತು ಉತ್ತರ ಪ್ರದೇಶದ್ದು. ಅವರು ಕೂಡ ಒಳ್ಳೆ ಮೈಂಡ್ಸೆಟ್ ಜೊತೆ ಬಂದಿದ್ದರು. ಅವರು ಮೈಸೂರಿಗೆ ಬಂದು ಆಡ್ತಿದ್ರು. ಅದು ಒಂದು ಅವ್ರಿಗೆ ಮೈನಸ್ ಪಾಯಿಂಟ್ ಇತ್ತು. ಬಟ್ ಆ್ಯಕ್ಚುಲಿ ಅವರು ಅವೆಲ್ಲ ಯೋಚನೆ ಮಾಡಲಿಲ್ಲ. ಜಸ್ಟ್ ಅವ್ರು ಕ್ರಿಕೆಟ್ ಮೇಲೆ ಫೋಕಸ್ ಮಾಡಿದ್ರು. ಆಮೇಲೆ ಆದರೆ ನಾವು ಒಂದು ಸ್ವಲ್ಪ ಕಾಂಪ್ಲಿಸೆಂಟ್ ಆದ್ವಿ ಅಂತ ಅನ್ನಿಸ್ತು ನನಗೆ. ಸೊ ಅದು ನನಗೆ ಇನ್ನೂ ಒಂದು ಅನಿಸೋ ಪ್ರಕಾರ, ಲೈಕ್ ಟೂರ್ನಮೆಂಟಲ್ಲಿ ಒಂದು ಮ್ಯಾಚ್ ಲೀಗ್ ಸ್ಟೇಜಲ್ಲಿ ಸೋತ್ರೂ ಏನಾಗಲ್ಲ. ಬಿಕಾಸ್ ಎಲ್ಲ ಅವಾಗ ಪ್ಲೇಯರ್ಸ್ ಎಲ್ಲ ಎದ್ದೇಳ್ತಾರೆ, ಇಲ್ಲ ನಾವು ಮಾಡಬೇಕು, ಈ ಥರ ಸಿಚುವೇಶನ್ಸ್ ಇನ್ನು ನಾಕೌಟ್ ಸ್ಟೇಜಲ್ಲೂ ಸಿಗ್ಬೋದು. ಸೊ ನಾವು ಕಾಂಪ್ಲಿಸೆಂಟ್ ಆಗಂಗಿಲ್ಲ ಅಂತ ಅನ್ಕೋತಾರೆ ಪ್ಲೇಯರ್ಸ್. ಸೊ ಈ ಒಂದು ಟೂರ್ನಮೆಂಟಲ್ಲಿ ಆ್ಯಸ್ ಎ ಕ್ಯಾಪ್ಟನ್ ನಿಮ್ಮ ಒಂದು ರೋಲ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ನೀವು ರನ್ಸ್ ಕೂಡ ಹೊಡಿತೀರಾ, 363 ರನ್ಸ್ ಹೊಡಿತೀರಾ, 33 ವಿಕೆಟ್ಸ್ ಕೂಡ ತೆಗಿತೀರಾ. ಸೊ ನಿಮ್ಮ ಒಂದು ರೋಲ್ ಬಗ್ಗೆ, ನಿಮ್ಮ ಬ್ಯಾಟಿಂಗ್ ಬಗ್ಗೆ, ಬೌಲಿಂಗ್ ಬಗ್ಗೆ ಏನು ಹೇಳ್ತೀರಾ? ನಿಮಗೆ ಸ್ಯಾಟಿಸ್ಫೈ ಆಯಿತಾ? ಅಥವಾ ಯಾಕಂದರೆ ಧೀರಜ್ನ ನಾವು ನೋಡಿದಾಗ ಇನ್ನೂ ರನ್ಸ್ ಹೊಡಿಬೇಕು, ಇನ್ನೂ ವಿಕೆಟ್ಸ್ ತೆಗಿಬೇಕು ಅನ್ನೋ ಒಂದು ಫೈಟರ್ ಅಂತ ನಾವು ಕೇಳ್ಪಟ್ಟಿದ್ವಿ. ಸೊ ಸ್ಯಾಟಿಸ್ಫೈ ಆಯಿತಾ ನಿಮ್ಮ ಪರ್ಫಾರ್ಮೆನ್ಸ್? ಹೇಳಬೇಕಂದ್ರೆ ಸ್ಯಾಟಿಸ್ಫೈ ಆಗಿಲ್ಲ ಸರ್, ಲೈಕ್ ನನ್ನ ಪರ್ಫಾರ್ಮೆನ್ಸ್ ನೋಡೋಂಗಿದ್ರೆ. ಬಟ್ ಆ್ಯಸ್ ಟೀಮ್ ವಿನ್ ಆದಮೇಲೆ ಎಲ್ಲ ನೋಡ್ತಾರಲ್ಲ, ಸೊ ಒಂದು ಒಳ್ಳೆ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅಂತಲೇ ಅನಿಸುತ್ತೆ. ಬಟ್ ನನ್ನ ಪ್ರಕಾರ ಇನ್ನೂ ಮಾಡ್ಬೋದಿತ್ತು ನನ್ನ ಟೀಮ್ಗೆ ಅಂತ ಅನಿಸುತ್ತೆ. ಸೊ ಕರ್ನಾಟಕ CM ಸಿದ್ದರಾಮಯ್ಯ ಅವರು ಕೂಡ ಒಂದು ಟ್ವೀಟ್ ಮಾಡ್ತಾರೆ. ಅಂದರೆ 79 ಇಯರ್ಸಲ್ಲಿ ಕರ್ನಾಟಕ ಈ ಒಂದು ಸಾಧನೆ ಮಾಡಿರಲಿಲ್ಲ. ಸೊ ಎಷ್ಟು ಖುಷಿಯಾಗುತ್ತೆ ಕರ್ನಾಟಕದ CM ಇದ್ರ ಬಗ್ಗೆ, ನಿಮ್ಮ ವಿನ್ ಬಗ್ಗೆ ಟ್ವೀಟ್ ಮಾಡಿದಾಗ? ಇಲ್ಲ ಸರ್, ಅದು ಅವ್ರದ್ದು ದೊಡ್ಡತನ. ನಮ್ಮದು ಕರ್ನಾಟಕ CM ನಾವು ಟ್ರೋಫಿ ಫಸ್ಟ್ ಟೈಮ್ 79 ವರ್ಷದಲ್ಲಿ ಗೆದ್ದಾಗ ಅವ್ರು ನಮಗೆ ಎಲ್ಲ ಕಂಗ್ರ್ಯಾಟ್ಸ್ ಎಲ್ಲ ಮಾಡಿ ಅದು ತುಂಬ ಖುಷಿ ಆಯಿತು ಸರ್. ಇಡೀ ಟೀಮ್ ಅವ್ರಿಗೆಲ್ಲ ಖುಷಿ ಆಯಿತು. ಒಳ್ಳೇದಾಯ್ತು ಸರ್ ಅದು ಆ ಥರ ಎಲ್ಲ ಮಾಡಿ.